ಮಾರ್ಗವಾಗಿ ನೈಜ ಹಾಗೂ ತಾಜಾ ವೈಭವೀಕರಣವಿಲ್ಲದ ಸುದ್ದಿಗಳನ್ನು ಮನೆ ಮನೆಗೆ ತಲುಪಿಸುತ್ತಿರುವ ಈ ನ್ಯೂಸ್ ಟಿವಿ ವಾಹಿನಿಗೆ 14 ವರ್ಷಗಳು ತುಂಬಿದ್ದು ಪ್ರಾದೇಶಿಕ ಸುದ್ದಿವಾಹಿನಿಯಾಗಿ ಹೊರಹೊಮ್ಮಿದ್ದು ನಮ್ಮೆಲ್ಲರ ಮನೆ ಮಾತಾಗಿರುವ ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಸಂಭ್ರಮ. ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಸ್ಮಿತಾ ಕಮಲ್. ಇದೀಗ ಹೆಡ್ಲೈನ್ಸ್. 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದು ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಸಚಿವ ಸ್ಥಾನಕ್ಕೆ ಮನವಿ ಮಾಡಲಾಗಿದೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ. ವಿಶೇಷ ಚೇತನರು ಬುದ್ಧಿಮಾನ್ಯರು ಎನ್ನಬಾರದು, ಯಾರಿಗೂ ಕಡಿಮೆ ಇಲ್ಲದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡುತ್ತಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್. ರಾಜಕೀಯ ಪಕ್ಷಗಳು ರೈತರನ್ನು ಜಾತಿ ಮಾಡಿಕೊಂಡು ಮತಗಳಿಗಾಗಿ ಗ್ಯಾರಂಟಿ ಇಟ್ಟುಕೊಂಡಿದ್ದಾರೆ. ರಾಜ್ಯ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್. ಸ್ಮಶಾನಕ್ಕೆ ಸರ್ಕಾರಿ ಜಾಗ ಗುರುತಿಸುವ ವೇಳೆ ಹೊಡೆದಾಟ ಬಡಿದಾಟ, ಪಂಚಾಯಿತಿ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲೇ ಘಟನೆ. ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಈ ಬಾರಿಯಾದರೂ ಸಚಿವ ಸ್ಥಾನ ಕೊಡಿ ಎಂದು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಮಾಡಿದ್ದೇನೆ ಎಂದು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಶಾಸಕರ ಸ್ವಗೃಹದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಜನತಾ ದರ್ಶನ ಮಾಡಿ ಮಾಧ್ಯಮದವರೊಂದಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಡಾಕ್ಟರ್ ಡಿಎಂ ನಂಜುಂಡಪ್ಪ ವರದಿ ಪ್ರಕಾರ ಈ ಭಾಗವು ಅತಿ ಹಿಂದುಳಿದ ಕ್ಷೇತ್ರ ಆಗಿದೆ. ನದಿ ನಾಲೆಗಳು ಇಲ್ಲ, ಕೈಗಾರಿಕೆ ಪ್ರದೇಶಗಳು ಇಲ್ಲ, ಕೃಷಿ ಭೂಮಿಗಳು ಬಂಜರು ಆಗಿವೆ, ಉದ್ಯೋಗಾವಕಾಶಗಳು ಇಲ್ಲದೆ ಯುವಕ ಯುವತಿಯರು ನಗರ ಪ್ರದೇಶಗಳಿಗೆ ವಲಸೆ ಹೋಗಿದ್ದಾರೆ. ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ನನಗೆ ಸಚಿವ ಸ್ಥಾನ ನೀಡಿದರೆ ಕ್ಷೇತ್ರದಲ್ಲಿ ಶಾಶ್ವತ ನೀರಾವರಿ, ಕೈಗಾರಿಕೆಗಳು, ಆಸ್ಪತ್ರೆಗಳು, ರಸ್ತೆಗಳು ಸೇರಿದಂತೆ 3 ತಾಲೂಕುಗಳ ಅಭಿವೃದ್ಧಿಗೆ ಅನುಕೂಲ ಆಗಲಿದೆ ಎಂದರು. ಸಚಿವರಾಗೋದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು. ಸೀನಿಯಾರಿಟಿ ಇದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಿಟ್ಟು ಉಳಿದೆಲ್ಲ ಕಡೆ ಸಚಿವ ಸ್ಥಾನ ಸಿಕ್ಕಿದೆ, ಡೆವಲಪ್ಮೆಂಟ್ ಆಗಿದೆ. ಈ ಅತ್ಯಂತ ಹಿಂದುಳಿದ ಪ್ರದೇಶ ನಮ್ಮ ಬಾಗೇಪಲ್ಲಿ. ನನಗೊಂದು ಬಾರಿ ಸಚಿವ ಸ್ಥಾನ ಕೊಟ್ಟರೆ ಇನ್ನಷ್ಟು ಈ ಭಾಗವನ್ನು ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡುವಂಥ ಆಶೆ ಇದೆ. ಕೊಟ್ಟರೆ ಖಂಡಿತವಾಗ್ಲೂ ಆ ಕೆಲಸ ಮಾಡ್ತೀನಿ. ಕೊಡಲಿಲ್ಲ ಅಂದರೆ ಶಾಸಕನಾಗಿದೆ. ಮುಂದಿನ ತಿಂಗಳಲ್ಲಿ ಕ್ಷೇತ್ರದ ಶಾಸಕರು ಆಗುತ್ತೇನೆ ಎಂದು ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಹೇಳಿಕೆಗೆ ಪ್ರತಿಕ್ರಿಯಿಸಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಪ್ರಕರಣವು ವಿಚಾರಣಾ ಹಂತದಲ್ಲಿ ಇದ್ದರೆ ಹೇಳಿಕೆಗಳು ನೀಡಬಾರದು ಎಂದು ರಾಜಕೀಯ ಜ್ಞಾನ ಇಲ್ಲದ ವ್ಯಕ್ತಿಗಳ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ನೋಡಿ, ಯಾವುದೇ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ನಡೆಯುವಾಗ ಜಡ್ಜ್ಮೆಂಟ್ ಸಮಯದಲ್ಲಿ ಕೋರ್ಟ್ನ ವ್ಯವಹಾರಗಳು ಮಾತನಾಡಬಾರ್ದು ಇಂಗಿತ ಜ್ಞಾನ ಇಲ್ಲದೆ ಅಂತ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ನಾನು ಸಣ್ಣವನಾಗ್ತಿದ್ದೆ, ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ. ಕ್ಷೇತ್ರದಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸಲು, ನೀರಾವರಿ ಕಲ್ಪಿಸಲು 24 ಕೆರೆಗಳಿಗೆ ನೀರು ಹರಿಸುವ ಯೋಜನೆಗೆ 90 ಕೋಟಿ, ಗಂಟ್ಲಮಲ್ಲಮ್ಮ ಡ್ಯಾಂ ನಿರ್ಮಾಣ ಮಾಡಲು 200 ಕೋಟಿ ಸೇರಿದಂತೆ ಕೈಗಾರಿಕಾ ಪ್ರದೇಶಗಳು ನಿರ್ಮಾಣ ಮಾಡಲು ರೈತರಿಗೆ ಪರಿಹಾರ ಹಣವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಲಾಗಿದೆ ಎಂದರು. ಗಂಟ್ಲಮಲ್ಲಮ್ಮ ಡ್ಯಾಮ್ 200 ಕೋಟಿ ಕೆಲ ಕೊಟ್ಟಿದ್ದಾರೆ. ಕೋಮಟೋಲ್ ಕುಂಟದ 5 ಕೋಟಿ ಕೊಟ್ಟಿದ್ರು, ಅದಕ್ಕೆ 30 ಕೋಟಿ ಪ್ರಪೋಸಲ್ ಕಳಿಸಿ ಅದು ಕೊಡ್ತಾ ಇದ್ದಾರೆ. ನಾನೇನು ಕೇಳಿದ್ನ ಪಾಪ ಕೊಟ್ಟಿದ್ದಾರೆ. ಇನ್ನು ಇಂಡಸ್ಟ್ರಿಯಲ್ ಬೇಕು ಅಂದ್ರೆ ಇಂಡಸ್ಟ್ರಿಯಲ್ ಕೊಟ್ಟಿದ್ದಾರೆ. ಕೆರೆಗಳು ನೀರು ಬೇಕು ಅಂದ್ರೆ ಕೆರೆಗಳು ನೀರು ಕೊಟ್ಟಿದ್ದಾರೆ. ನೀರಾವರಿಗೆ ಮ್ಯಾಕ್ಸಿಮಮ್ ಡ್ಯಾಮ್ಸ್ ಕೊಟ್ಟಿದ್ದಾರೆ. ರಸ್ತೆಗಳದ್ದು ಕೊಟ್ಟಿದ್ದಾರೆ. ಕೆಲಸ ಆಗ್ತಾಯಿದೆ. ಇನ್ನು ಮ್ಯಾಕ್ಸಿಮಮ್ ಹೆಚ್ಚು ಕಮ್ಮಿ 70 ಕೋಟಿದು ಟೆಂಡರ್ ಪ್ರಕ್ರಿಯೆಯಲ್ಲಿದೆ. CM ಕೊಟ್ಟಿರೋ 50 ಕೋಟಿ ಸೇರಿ ಮ್ಯಾಕ್ಸಿಮಮ್ ಕೆಲಸಗಳು ಆಗ್ತಾಯಿದೆ. ನಾವು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಏನೇನು ಕೇಳಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ. ಸೋಮವಾರದಿಂದ ಅಧಿವೇಶನ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗ್ಲೂ ಈ ನನ್ನ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತು ನೀಡಿ ನಾನು ಮ್ಯಾಕ್ಸಿಮಮ್ ಕೆಲಸ ತರಕ್ಕೆ ಪ್ರಯತ್ನ ಪಡ್ತೀನಿ. PS ರಾಜೇಶ್, ಎ ನ್ಯೂಸ್ ಟಿವಿ, ಬಾಗೇಪಲ್ಲಿ. ವಿಶೇಷ ಚೇತನರನ್ನು ಬುದ್ಧಿಮಾನ್ಯರು ಎನ್ನಬಾರದು, ಯಾಕೆಂದ್ರೆ ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಾರು ಕಡಿಮೆ ಇಲ್ಲ ಎಂಬಂತೆ ಸಾಧನೆ ಮಾಡುತ್ತಿದ್ದಾರೆ. ಆದ್ದರಿಂದ ನಾವು ಬುದ್ಧಿವಂತರು ಎನ್ನಬೇಕು ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಅಭಿಪ್ರಾಯಪಟ್ಟರು. ಪಾರ್ಕ್ ಏನಿದೆ ಫಾರ್
ಕೋಲಾರ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕೋಲಾರ ಹಾಗೂ ವಿಕಲಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಬುಧವಾರ ಆಯೋಜಿಸಲಾಗಿದ್ದ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಸಕ ಡಾ ಕೊತ್ತೂರು ಮಂಜುನಾಥ್ ಮಾತನಾಡಿ, ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುವ ಸಂಸ್ಥೆಗಳು ಉತ್ತಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಗೆ ನೃತ್ಯ ಮತ್ತು ವಿದ್ಯಾಭ್ಯಾಸ ಕಲಿಸುವುದು ಅಷ್ಟೊಂದು ಸುಲಭವಲ್ಲ. ಆ ಕೆಲಸವನ್ನು ಸಂಸ್ಥೆಗಳು ಮಾಡುತ್ತಿವೆ. ವಿಶೇಷ ಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಎಂದು ತಿಳಿಸಿದರು. ಪಬ್ಲಿಕ್ ವಿರೋಧವಾಗಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಎಸ್, ಐ ಆಮ್ ರೈಟ್. ನನಗೆ ಏನು ಒಳ್ಳೇದು ಅನ್ಸುತ್ತೋ ಅದನ್ನೇ ಮಾತಾಡೋದು. ನಾನೇನು ಓಟ್ಗೋಸ್ಕರ ಜನ ಓಟ್ ಹಾಕಿದ್ರೆ ನಾನು ಕೇಳೋದಿಲ್ಲ. ಕೆಲಸ ಮಾಡಿ ಇಲ್ಲಾಂದ್ರೆ ಬೇಡ, ಆರಾಮಾಗಿ ನೆಮ್ಮದಿಯಾಗಿ ಇರ್ತೀವಿ ಅಂತಾನೆ ಹೇಳೋದು ನಾನು. ನನಗೆ ಅದರಿಂದ ಈ ಕಡೆ ಜನ ಅಷ್ಟೇ ನಾನು ಹೇಳೋದು. ನಮ್ಮ ಕಡೆಯವರು ಕೆರೆ, ಕುಂಟೆ, ಸರ್ಕಾರಿ ಜಾಗ, ರಾಜಕಾಲುವೆ, ರೋಡು, ಮೋರಿಗಳು, ಸರ್ಕಾರದ ಬೋರ್ವೆಲ್, ಸರ್ಕಾರದ ಪ್ಯಾನಲ್ ಬೋರ್ಡ್ಸು, ಬುದ್ಧಿ ಜ್ಞಾನ ಎಲ್ಲವನ್ನು ದೇವರು ಆಶೀರ್ವಾದ ಮಾಡಲಿ. ಅವರೆಲ್ಲರೂ ಚೆನ್ನಾಗಿರ್ಲಿ, ಅವರು ಒಳ್ಳೇದಾಗಲಿ. ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥವ್ರು, ಕೆಳಗಡೆ ಇರ್ತಕ್ಕಂಥವ್ರು ಕೂಡ ಧನ್ಯವಾದಗಳನ್ನು ತಿಳಿಸಿ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಪಿ ಬಾಗೇವಾಡಿ, ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಮಾತನಾಡಿ, ಎಂಎಲ್ಸಿ ಅನಿಲ್ ಕುಮಾರ್ ಅವರ ಅನುದಾನದಲ್ಲಿ 2 ದ್ವಿಚಕ್ರ ವಾಹನಗಳು ಹಾಗೂ 1 ವಿದ್ಯುತ್ ಸ್ವಯಂ ಚಾಲಿತ ವಾಹನ ಮತ್ತು 6 ವೀಲ್ ಚೇರ್ಗಳನ್ನು ವಿತರಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷ ವೈ ಶಿವಶಂಕರ್, ಹಾಲು ಒಕ್ಕೂಟ ನಿರ್ದೇಶಕರಾದ ಶಂಶೀರ್, ಚಂಜಿಮಲೆ ರಮೇಶ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಎಸ್ ನಾರಾಯಣಸ್ವಾಮಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಆರ್ ಮಂಜುಳಾ, ಎಲ್ಲಾ ತಾಲೂಕುಗಳ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಪಾರ್ಕ್ ಏನಿದೆ ಫಾರ್ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪೂರ್ಣ ರಾಜ್ಯ ಸಮಿತಿ ವತಿಯಿಂದ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ 4 ವಿಷಯಗಳ ಕುರಿತು ರೈತರೊಂದಿಗೆ ಹುಟ್ಟುಹಬ್ಬದ ಸಭೆ ಕರೆಯಲಾಗಿತ್ತು. ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಪೂರ್ಣ ರಾಜ್ಯ ಸಮಿತಿ ನೂತನ ಕಟ್ಟಡದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಿಲ್ವೆ ಸೇನೆ ಪೂರ್ಣ ರಾಜ್ಯ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಶೇಷ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, 2.5 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಎದುರಾಗಿರುವ ಕಾಯ್ದೆಯನ್ನು ರದ್ದುಪಡಿಸುವಲ್ಲಿ ವಿಫಲವಾಗಿದೆ. ರಾಜಕೀಯ ಪಕ್ಷಗಳು ರೈತರನ್ನು ಜಾತಿ ಮಾಡಿಕೊಂಡು ಮತಗಳಿಗಾಗಿ ಗ್ಯಾರಂಟಿ ಇಟ್ಟುಕೊಂಡಿದ್ದಾರೆ. ಈ ವಿಷಯಗಳ ಕುರಿತು ಚರ್ಚೆ ಮಾಡಲು ರಾಜ್ಯ ಸಮಿತಿ ಸಭೆ ಕರೆದಿದ್ದು, ರೈತ ಮುಖಂಡರುಗಳಿಂದ ಅಭಿಪ್ರಾಯ ಪಡೆಯಲಾಗಿದೆ ಎಂದರು. ಆ ಪ್ರದೇಶದ ಕಬ್ಬು ಬೆಳೆಗಾರರು, ರೈತರು, ನಾವು ಅಲ್ಲಿ ಬೆಳಗಾವಿಗೆ ಒಂದು 25,000 ಜನ ಹೋಗಬೇಕು. ಅದಕ್ಕೆ ಈಗ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡ್ತಾ ಇದ್ದಾರೆ, ಸರ್ 8ನೇ ತಾರೀಕು ಸಿದ್ದರಾಮಯ್ಯ ಡೆಲ್ಲಿ ಮೀಟಿಂಗ್ ಕರ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ MP ಗಳು ಆಲ್ ಪಾರ್ಟಿ, ಅದೇನೋ ಪ್ರಧಾನಿಗೇನೋ. ಇನ್ನು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಡಿಸೆಂಬರ್ 8ರಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ಮಂಜುನಾಥ್ ಗೌಡ್ರು, ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ್ರು, ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ, ವೆಂಕಟರಮಣಪ್ಪ ಕೆಂಚೇಗೌಡ್ರು, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ದೇವನಹಳ್ಳಿ ಗಾರೆ ರವಿಕುಮಾರ್, ವಕೀಲ ಸಿದ್ಧಾರ್ಥ, ಐಟಿ ರಾಮಾಂಜಿನಪ್ಪ, ರಾಜ್ಯ ಸಮಿತಿ, ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಸಮುದಾಯದ ಜನರಿಗೆ ಸ್ಮಶಾನಕ್ಕೆ ಜಾಗವನ್ನು ಗುರುತಿಸುವ ವೇಳೆ ಗ್ರಾಮದ ಜನರಿಂದ ಅಡ್ಡಿ ಉಂಟಾಗಿದ್ದು, ಗ್ರಾಮಸ್ಥರ ಮಧ್ಯೆ ಹೊಡೆದಾಟ ನಡೆದಿದೆ.
ನ್ಯಾಯಾಲಯದಲ್ಲಿ ದಾವೆ ಇದೆ. ದಾವೆ ಇತ್ಯರ್ಥವಾಗುವವರೆಗೂ ಅಳತೆಗೆ ಅವಕಾಶ ನೀಡುವುದಿಲ್ಲ ಎಂದು ನಿರ್ದಿದ್ದ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ನಡೆದ ಈ ಘಟನೆ ನಡೆದಿದ್ದು ಯಾಕೆ ಗೊತ್ತಾ? ಈ ಸುದ್ದಿ ನೋಡಿ. ಅಣ್ಣ ನಿಂಗೆ ಏನು ಬೇಕೋ ತೊಗೊಂಬೇಡ ಹೋಗ್ಲಿ. ನಾವೇನು ಮಾತಾಡ್ಬೇಕಂದ್ರೆ ಬೇಡ, ನೀವು ಪರ್ಮಿಷನ್ ತೊಗೊಂಡು ಮಾತಾಡಲಿ ಅಣ್ಣ ಹೋಗ್ಲಿ. ಚಿಕ್ಕಬಳ್ಳಾಪುರ ತಾಲೂಕು ಮುನ್ನಾರಪುರ ಗ್ರಾಮದ ಪರಿಶಿಷ್ಟ ಜಾತಿ ಮತ ಪಂಗಡದ ಜನರಿಗೆ ಸ್ಮಶಾನದ ಜಾಗ ಗುರುತಿಸಿಕೊಡುವಂತೆ ತಹಸೀಲ್ದಾರ್ ಅವರಿಗೆ ಗ್ರಾಮಸ್ಥರು ಒತ್ತಾಯ ಮಾಡಿದ್ದರಿಂದ ತಹಸೀಲ್ದಾರ್ ಸಂಬಂಧಿಸಿದ ಅಜ್ವಾರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಆ ಭಾಗದ ಸರ್ವೆ ನಂಬರ್ 81ರಲ್ಲಿ 20 ಗುಂಟೆ ಜಮೀನು ಸರ್ವೆ ಮಾಡಿಕೊಡುವಂತೆ ಸೂಚಿಸಿದ್ರು. ಅದರಂತೆ ಇಂದು ಅಜ್ವಾರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 112 ಪೊಲೀಸರೊಂದಿಗೆ ಸ್ಥಳಕ್ಕೆ ತೆರಳಿ ಸರ್ವೆ ಮಾಡಿ ಜಾಗ ಗುರುತು ಮಾಡುವ ವೇಳೆ ಗ್ರಾಮದ ಗೋಪಾಲಕೃಷ್ಣ ಎನ್ನುವವರು ತಮಗೆ ಸೇರಿದ ಜಾಗ ನ್ಯಾಯಾಲಯದಲ್ಲಿ ದಾವೆ ನಡೆಯುತ್ತಿದೆ, ಆ ಜಾಗವನ್ನು ಹೊರತುಪಡಿಸಿ ಉಳಿದದ್ದನ್ನು ಸರ್ವೆ ಮಾಡಿ ಎಂದು ತಗಾದೆ ತೆಗೆದಾಗ ಜಮೀನು ಉಳುಮೆ ಮಾಡುತ್ತಿದ್ದ ಗೋಪಾಲಕೃಷ್ಣ ಹಾಗೂ ಗ್ರಾಮಸ್ಥರ ಮಧ್ಯೆ ಹೊಡೆದಾಟ, ಬಡಿದಾಟ, ತಳ್ಳಾಟ, ನೂಕಾಟ ಪ್ರಾರಂಭವಾಯಿತು. ಕಾನೂನು ಪ್ರಕಾರವಾಗಿ ನೋಟಿಸ್ ಕೊಡ್ಬೇಕು. ಅವರು ನೋಟಿಸ್ ಕೊಟ್ಟು ಕೆಲಸಕ್ಕೆ ಬರಬೇಕು. ಕೇಸ್ ಪೆಂಡಿಂಗ್ ಇದೆ. ಕೇಸ್ ಪೆಂಡಿಂಗ್ ಹೆಂಗ್ ಬಂದ್ರು ಇತ್ಯರ್ಥ ಮಾಡ್ತೀಯ ನೀನು? ಇಲ್ಲ ಅದನ್ನೆಲ್ಲ ಮತ್ತೆ ಇನ್ನು ನೀವೆಲ್ಲರೂ ಕೂಡ ಮಾಡೋದು ತಪ್ಪು. ಗಾಡಿ ಸ್ಟಾರ್ಟ್ ಮಾಡ್ತಾನ, ಗಾಡಿ ಇಲ್ಲ ಅಂದ್ರೆ ನಿಲ್ಸಕ್ಕೆ ಹೇಳು ಅಷ್ಟೇ. ಗಾಡಿ ಸ್ಟಾರ್ಟ್ ಮಾಡ ನಿಲ್ಸಕ್ಕೆ ಹೇಳು. ಅರ್ಥ ಆಯ್ತಣ್ಣ? ಗಾಡಿ ಯಾಕಂದ್ರೆ ಇವಾಗ ನಾನು ಮಾಡಿ ಹೊರಟೋಗೋದಲ್ಲ, ನೀವೆಲ್ಲ ಅರ್ಜೆಂಟ್ಮೆಂಟ್ ಆಗಿ ಚಾಲ್ ಮಾಡ್ಕೊಂಡು ಓಡಿಸಪ್ಪ ಅಂದ್ರೆ ಚಾಲ್ ಮಾಡ್ತೀವಿ ಗಾಡಿ. ಇಲ್ಲ ಗೌರ್ಮೆಂಟ್ ಇಂದ ಕೊಟ್ಟಿರೋ ಕಾಪಿ ನಮ್ಮ ಹೋಗ್ಲಿ. ನಾವೇನು ಮಾತಾಡ್ಬೇಕಂದ್ರೆ ಬೇಡ, ನೀವು ಪರ್ಮಿಷನ್ ತೊಗೊಂಡು ಮಾತಾಡಲಿ ಅಣ್ಣ ಹೋಗ್ಲಿ. ಕೇಸ್ ಎಲ್ಲ ಐತಲ್ಲ, ನಿಮಗೆ ಮುಂಚೆ ನಾವು ಮಾಡಿಸ್ತೀವಿ, ನೀವೆಲ್ಲ ಜಾಗ ಬಿಟ್ಕೊಡಿ ಅಂತ ನಾವು ಕೇಳ್ತಿದೀವಿ. ಅದನ್ನ ಆಗಲ್ಲ ಅಂತ ಸರ್ ನಮಗ್ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ನಮಗ್ ಗೊತ್ತಿಲ್ಲ. ಕಂದಾಯ ಇಲಾಖೆಯವರು ನಮ್ಗೆ ಸ್ಕೆಚ್ ಮಾಡಿ ಕೊಟ್ಟಿದ್ದಾರೆ. ಫೋಟೋಗಳು ತಗೊಂಡೋಗಿ ಡೂಪ್ಲಿಕೇಟ್ ಎಲ್ಲ ಇದು ಮಾಡಿ ಇದರಿಂದ ಸ್ಥಳಕ್ಕೆ ಹೋಗಿದ್ದ ಅಧಿಕಾರಿಗಳು ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಸರ್ವೆ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ವಾಪಸ್ಸಾದ ಘಟನೆ ನಡೆದಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಕ್ಕಳು ಗರ್ಭಿಣಿ ಸ್ತ್ರೀಯರ ಪಾಲಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಆಹಾರ ಸರಬರಾಜು ಮಾಡಿ ಮಹಿಳಾ ಸಬಲೀಕರಣಕ್ಕೆ ಕಾರಣವಾಗಿರುವ ಐಸಿಡಿಎಸ್ ಯೋಜನೆ 50 ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಕಳೆದ 50 ವರ್ಷಗಳಲ್ಲಿ ಸಮುದಾಯ ಸಹಭಾಗಿತ್ವದಲ್ಲಿ ಅತ್ಯುತ್ತಮವಾಗಿ ಅಂಗನವಾಡಿ ಕೇಂದ್ರಗಳನ್ನು ನಡೆಸಿಕೊಂಡು ಹೋಗುತ್ತಿರುವ ಅಂಗನವಾಡಿ ಕಾರ್ಯಕರ್ತರಿಗೆ ನೀಡುವ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಚಿಕ್ಕಬಳ್ಳಾಪುರ ತಾಲೂಕು ಅಜ್ವಾರ ಗ್ರಾಮದ ಬಿ ಅಂಗನವಾಡಿ ಕಾರ್ಯಕರ್ತೆ ಎನ್ಎಸ್ ಅನುರಾಧ ಆಯ್ಕೆಯಾಗಿದ್ದಾರೆ. ರಾಜ್ಯಾದ್ಯಂತ ಐಸಿಡಿಎಸ್ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ಳುತ್ತಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಅಂಗವಿಕಲರ ಮತ್ತು ಹಿರಿಯ ನಾಗರಿಕರ ಇಲಾಖೆ ಬೆಂಗಳೂರಿನಲ್ಲಿ ಆಯೋಜಿಸಿದ ಐಸಿಡಿಎಸ್ ಸುವರ್ಣ ಮಹೋತ್ಸವದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಸಮುದಾಯ ಸಹಭಾಗಿತ್ವ, ಕೈತೋಟ ನಿರ್ವಹಣೆ, ಸ್ವಚ್ಛತೆಗೆ ಆದ್ಯತೆ ನೀಡಿ ಸ್ವಂತ ಕಟ್ಟಡ ನಿರ್ಮಾಣದಲ್ಲಿ ನಡೆಯುತ್ತಿರುವ ಅತ್ಯುತ್ತಮ ಅಂಗನವಾಡಿ ಕಾರ್ಯಕರ್ತೆಯರನ್ನ ಗುರುತಿಸಿ ಸುವರ್ಣ ಮಹೋತ್ಸವ ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ನೀಡಿದ್ದು, ಈ ಪ್ರಶಸ್ತಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದಲ್ಲಿ ತಾಲೂಕಿನ ಅಜ್ವಾರ ಬಿ ಕೇಂದ್ರದ ಕಾರ್ಯಕರ್ತೆ ಎನ್ಎಸ್ ಅನುರಾಧರವರನ್ನ ಆಯ್ಕೆ ಮಾಡಿ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಶಸ್ತಿ ನೀಡಿ ಗೌರವಿಸಿದರು. ಮಿನಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾಗಿದ್ದುಕೊಂಡು ಮಕ್ಕಳ ಲಾಲನೆ ಪಾಲನೆ ಜೊತೆಗೆ ಯಾರ ಸಹಾಯವೂ ಇಲ್ಲದೆ ಅಂಗನವಾಡಿ ಕೇಂದ್ರದಲ್ಲಿ ಕೈತೋಟ ನಿರ್ಮಿಸಿಕೊಂಡು ಮಕ್ಕಳಿಗೆ ಬೇಕಾದ ಸೊಪ್ಪು, ತರಕಾರಿ, ಹೂವಿನ ಗಿಡ, ಮಕ್ಕಳ ಆಟದ ಮೈದಾನ ನಿರ್ಮಿಸಿ ಮಾದರಿಯಾಗಿದ್ದಾರೆ. ಮಿನಿ ಅಂಗನವಾಡಿ ಕೇಂದ್ರವಾಗಿ ಕೆಲಸ ಮಾಡುತ್ತಿದ್ದ ಅಜ್ವಾರ ಬಿ ಕೇಂದ್ರ ಈಗ ಮಾದರಿ ಅಂಗನವಾಡಿ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಿದ್ದು, ಈಗೀಗ ಸಹಾಯಕಿಯನ್ನು ನೀಡಿ ಮಕ್ಕಳ ಅನುಕೂಲಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನುರಾಧ ಅಂತ, ಅಜ್ವಾರ ಬಿ ಅಂಗನವಾಡಿ ಕೇಂದ್ರ. ಈ ಅಂಗನವಾಡಿ ಕೇಂದ್ರ 2010ರಲ್ಲಿ ಸ್ಟಾರ್ಟ್ ಆಯಿತು. ಮಿನಿ ಅಂಗನವಾಡಿ ಕೇಂದ್ರ ಅಂತ ಸ್ಟಾರ್ಟ್ ಆಗಿದೆ ಸರ್ ಇದು. ಆಮೇಲೆ ಈ ಸುತ್ತು ಇರೋ ಗಾರ್ಡನ್ನು ಎಲ್ಲ ನಮ್ಮ ಪಂಚಾಯಿತಿ ಕಡೆಯಿಂದ ಇದು ಮಾಡಿಕೊಟ್ರು, ನರೇಗಾದಲ್ಲಿ ಮಾಡಿಕೊಟ್ರು. ಅದೇ ರೀತಿ ನಮ್ಮ ಆಫೀಸ್ ಕಡೆಯಿಂದ ಈ ಗೋಡೆ ಕೇಂದ್ರ ಹುಬ್ಬಳ್ಳಿ ಇದ್ದೆ, ಹೇಗೋ ಮೈಂಟೈನ್ ಮಾಡ್ಕೊಬಂದೆ. ಈಗಲೂ 11 ಜನ ಮಕ್ಕಳಿದ್ದಾರೆ. ಎಲ್ಲ ಕಾನ್ವೆಂಟ್ಸ್ಗಳಿಗೆ ಇಲ್ಲಿ ಸೇರಿಸ್ತಾ ಇದ್ದಾರೆ. ಈಗಲೂ ಮಕ್ಕಳಿದ್ದಾರೆ. ಪೇರೆಂಟ್ಸ್ ತುಂಬ. ಜಿಲ್ಲೆಯಲ್ಲಿಯೇ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ವಾರ ಕೇಂದ್ರಕ್ಕೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಸಿಕ್ಕಿರುವುದು ನಮ್ಮ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂದ ಗೌರವವಾಗಿದೆ ಎಂದು ಸಿಡಿಪಿಒ
ಉಸ್ಮಾನ್ ಆಶಯ ವ್ಯಕ್ತಪಡಿಸಿದ್ದು, ನಮ್ಮ ತಾಲೂಕಿಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಕಾರ್ಯಕರ್ತೆ ಪ್ರಶಸ್ತಿ ದಕ್ಕಿಸಿಕೊಂಡ ಕಾರ್ಯಕರ್ತೆ ಅನುರಾಧರವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮೂಲಭೂತ ಸೌಕರ್ಯಗಳು, ಸ್ವಚ್ಛತೆ ಹಾಗೂ ನರೇಗಾ ಯೋಜನೆಯಲ್ಲಿ ಹಳ್ಳಿಗಳ ಅಭಿವೃದ್ಧಿಯಾಗಿದ್ದು 2023-24ನೇ ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಲಕ್ಕೂರು ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿದ್ದು, ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಗಾಂಧಿ ಗ್ರಾಮ ಪುರಸ್ಕಾರ ವಿತರಿಸಿದರು. ಕೋಲಾರ ಜಿಲ್ಲೆಯಿಂದ ಮಾಲೂರು, ಲಕ್ಕೂರು ಮಾಡ್ತಾ ಇದ್ದಾರೆ ಸರ್ಟಿಫಿಕೇಟ್. ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮ ಪಂಚಾಯಿತಿ ಸರ್ವಾಂಗೀಣ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳು ಕಾಲಕಾಲಕ್ಕೆ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆ, ಗ್ರಾಮ ಸಭೆ, ಸಾರ್ವಜನಿಕರಿಗೆ ಸಕಾಲ ಸೇವೆ ನೀಡಿಕೆಯಲ್ಲಿಯೂ ಯಶಸ್ವಿಯಾಗಿದ್ದು 2023-24ನೇ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಭಾಜನರಾಗಿ ಸಚಿವ ಪ್ರಿಯಾಂಕ್ ಖರ್ಗೆರವರಿಂದ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಲಕ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ರಮೇಶ್ ಹಾಗೂ ಅಭಿವೃದ್ಧಿ ಅಧಿಕಾರಿ ಅಂಬರೀಶ್ ಬಾಬು ಪಡೆದುಕೊಂಡರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚೈತ್ರಾ ರಮೇಶ್ ಮಾತನಾಡಿ, ಲಕ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳು, ಸ್ವಚ್ಛತೆ, ಎಲ್ಲಾ ಸದಸ್ಯರು ಹಾಗೂ ಪಿಡಿಒ ಸಿಬ್ಬಂದಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಪಡಿಸಿರುವುದಕ್ಕೆ ಗಾಂಧಿ ಗ್ರಾಮ ಪುರಸ್ಕಾರ ದೊರೆತಿದ್ದು ಸಂತಸ ತಂದಿದೆ. ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ 5 ಲಕ್ಷ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಸರ್ಕಾರ ನೀಡಿದ್ದು, ಈ ಹಣವನ್ನು ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಗ್ರಾಮಗಳ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ರೂಪಿಸಿ ಈ ಅನುದಾನವನ್ನು ಬಳಕೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಬರೋದಕ್ಕೆ ಕಾರಣ ನಾವು ಮಾಡಿರೋ ಕೆಲಸಗಳು, ಸ್ಕೂಲ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪ ಆಗಿರ್ಬೋದು, ಇವೆಲ್ಲ ಒದಗಿಸ್ಕೊಟ್ಟಿದ್ದಕ್ಕೆ ಗ್ರಾಮಗಳಿಗೆ ನಮಗೆ ಇನ್ನಷ್ಟು ಕೆಲಸಗಳು ಮಾಡಿರೋದಕ್ಕೆ ಈ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಅಂತ ನಮಗೆ ಬಂದಿದೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ವಕೀಲಿಕೆ ಒಂದು ಉದ್ಯೋಗ ಮಾತ್ರವಲ್ಲ, ಇದು ಸಾರ್ವಜನಿಕ ಕರ್ತವ್ಯ, ಸಂವಿಧಾನಿಕ ಹೊಣೆ ಮತ್ತು ನೈತಿಕ ಸೇವೆಯಾಗಿದೆ. ವಕೀಲಿಕೆ ವಾದ ಮಾಡುವ ಕಲೆಯಷ್ಟೇ ಅಲ್ಲ, ಅದು ಸಿದ್ಧತೆಯ ವಿಜ್ಞಾನ, ನ್ಯಾಯಕ್ಕಾಗಿ ಧೈರ್ಯದಿಂದ ನಿಲ್ಲುವ ಶಕ್ತಿ ಹಾಗೂ ನಮ್ಮ ಜ್ಞಾನಕ್ಕಿರುವ ಮಿತಿಗಳನ್ನು ಅರಿಯುವ ವಿನಯವಾಗಿರುತ್ತದೆ. ಅದನ್ನ ಯುವ ವಕೀಲರು ಅರಿಯಬೇಕಾಗಿದೆ ಎಂದು ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ವಕೀಲ ಸಂಘದ ವತಿಯಿಂದ ವಕೀಲರ ಭವನದಲ್ಲಿ ವಕೀಲರ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ, ಭಾರತದ ಸ್ವಾತಂತ್ರ್ಯ ಚಳುವಳಿಯಿಂದ ಹಿಡಿದು ದೇಶದ ನವಶಿಲ್ಪಿಯವರೆಗೆ ವಕೀಲರು ಮಹತ್ವದ ಪರಿವರ್ತನಾ ಪಾತ್ರ ವಹಿಸಿದ್ದಾರೆ. ಮಹಾತ್ಮ ಗಾಂಧಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್ ಮೊದಲಾದ ಮಹನೀಯರು ವಕೀಲಿಕೆಯನ್ನು ಕೇವಲ ವೃತ್ತಿಯಾಗಿರದೆ ಸಮಾಜ ಪರಿವರ್ತನೆಯ ಶಕ್ತಿಯಾಗಿ ಬಳಸಿದ್ರು. ನಾವು ಮಾಡುವ ಪ್ರತಿಯೊಂದು ವಾದ ನ್ಯಾಯದ ನಿರ್ಮಾಣಕ್ಕೆ, ಪೂರ್ವ ನಿರ್ದೇಶನಕ್ಕೆ ಮತ್ತು ನ್ಯಾಯಾಂಗದ ಮೇಲಿನ ಜನರ ನಂಬಿಕೆಗೆ ಕೊಡುಗೆ ನೀಡುತ್ತದೆ ಎಂದರು. Increasing public expectations and complex socio-economic challenges, the responsibility of an advocate justice moving. Your voice ensures that democracy remains vibrant. Your service strengthens the very foundation of the republic. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಸಂಸದ ಹಾಗೂ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಸಿ ನಾರಾಯಣಸ್ವಾಮಿ, ಇತ್ತೀಚೆಗೆ ನ್ಯಾಯಾಲಯಗಳಿಗೆ ಹೆಚ್ಚಾಗಿ ಬರುತ್ತಿದ್ದಾರೆ. ಹಾಗೆಯೇ ನ್ಯಾಯಾಲಯಕ್ಕೆ ಬರುವ ಕಕ್ಷಿದಾರರು ಹೆಚ್ಚಾಗಿ ಬಡವರು ಬರುತ್ತಿದ್ದಾರೆ. ಸರ್ಕಾರ ಎಷ್ಟೇ ವಕೀಲರನ್ನ ಬಡವರ ಪರ ವಾದಕ್ಕೆ ಇಟ್ಟರೂ ಇನ್ನಷ್ಟು ಜನರಿಗೆ ವಕೀಲರ ಸಹಾಯ ಸಹಕಾರ ಬೇಕಾಗಿದೆ. ಹಾಗಾಗಿ ಬಡವರಿಗೆ ನ್ಯಾಯದಾನ ಮಾಡುವ ದೃಷ್ಟಿಯಿಂದ ಯುವ ವಕೀಲರ ಮಾನವೀಯತೆಯನ್ನು ತೋರಬೇಕು ಎಂದರು. ಇನ್ನೇನು ಸವಲತ್ತುಗಳನ್ನು ವಕೀಲರಿಗೆ ವೃತ್ತಿಯಲ್ಲಿರುವಂಥವ್ರಿಗೆ ಒದಗಿಸ್ಕೊಡ್ಬೇಕು ಅನ್ನೋದನ್ನ ಇವತ್ತು ಸಾಧ್ಯ ಇದೆ. ಅವರ ನೇತೃತ್ವದಲ್ಲಿ ಇಲ್ಲೊಂದು ಪರಿವರ್ತನೆ, ಬದಲಾವಣೆ ಆಗ್ತದೆ ಅಂತ ನಾನು ಕೆಲವು ದಿವಸಗಳಿಂದ ಅಧಿಕೃತವಾಗಿ ನಗರಸಭೆ ಭೇಟಿ ಕೊಟ್ಟು ಎಲ್ಲರ ಜೊತೆ ನಾನು ಸಮಾಲೋಚನೆ ಮಾಡಿದ್ದೆ. ನಾವು ಆಯೋಗದ ವತಿಯಿಂದ ಆ ರೀತಿ ಮಾಡುವಂಥದ್ದು ಇದೆ. ಈ ಭಾಗದಲ್ಲಿ ಇಷ್ಟನ್ನು ಹೇಳ್ತಾ
ಇದೇ ವೇದಿಕೆಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಕರ್ನಾಟಕ ವಕೀಲರ ಪರಿಷತ್ ಸದಸ್ಯ ಬಿವಿ ಶ್ರೀನಿವಾಸ್, ಉಪಾಧ್ಯಕ್ಷ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಚಂದ್ರಶೇಖರ್, ಅಯೂಬ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾನೂನು ವಿಳಂಬವಾದರೆ ಬೆಲೆ ಇರುವುದಿಲ್ಲ. ಇದಕ್ಕೆ ನ್ಯಾಯಾಧೀಶರು, ನ್ಯಾಯವಾದಿಗಳು ಕಾರಣವಲ್ಲ. ಬಹಳ ನ್ಯಾಯಾಲಯಗಳು ಇರುವುದರಿಂದ ತಡವಾಗಲು ಕಾರಣವಾಗುತ್ತಿದ್ದು, ಅಮೆರಿಕ ಮಾದರಿ ನ್ಯಾಯಾಲಯ ಜಾರಿಗೆ ತರಲು ವಕೀಲರ ಸಹಕಾರ ಮುಖ್ಯ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿದರು. 7 ಕಿಲೋಮೀಟರ್ ನಡ್ಕೊಂಡು ತಮ್ಮ ಜಿಲ್ಲೆ ಕೋಲಾರ ನಗರದಲ್ಲಿ ಬುಧವಾರ ಸುದ್ದಿಗಾರರೊಂದಿಗೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮಾತನಾಡಿ, ದೆಹಲಿ, ಕೋಲ್ಕತ್ತಾ ಸೇರಿದಂತೆ ವಾಣಿಜ್ಯ ನಗರಗಳಲ್ಲಿ ಭೂಗತ ಪಾತಕಿಗಳು ಪಾತ್ರವಹಿಸುತ್ತಿದ್ದಾರೆ. ಎದುರಾಳಿಗಳಿಗೆ ಹಣದ ಆಸೆ, ಬೆದರಿಕೆ ಹಾಕಿ ಬೇಗ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳುತ್ತಿದ್ದಾರೆ. ಇದಕ್ಕಾಗಿ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಸರ್ಕಾರದವರು ಎಲ್ಲೂ ಏನೂ ಮಾಡುತ್ತಿಲ್ಲ. ಇನ್ನು ನ್ಯಾಯಾಂಗದಲ್ಲಿ ಏನು ಮಾಡಲು ಸಾಧ್ಯ? ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರರಿಗೆ ವೇತನ ಕೊಡಲಾಗದ ಪರಿಸ್ಥಿತಿಯಲ್ಲಿದೆ. ಇನ್ನು ರಾಜ್ಯದಲ್ಲಿ 7,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಲಕ್ಷಣಗಳು ಕಂಡುಬಂದಿದೆ ಎಂದು ತಿಳಿಸಿದರು. ಯಾಕಂದರೆ ಇವಾಗ ಡೆಲ್ಲಿ, ಕಲ್ಕತ್ತಾದಲ್ಲೆಲ್ಲ ಕಮರ್ಷಿಯಲ್ ಸಿಟೀಸಲ್ಲಿ ಭೂಗತ ಪಾತಕಿಗಳು ಈ ಪಾತ್ರ ವಹಿಸ್ತಾ ಇದ್ದಾರೆ. ಇವಾಗ ಒಬ್ಬ ಕ್ಲೈಂಟಿಗೆ ಹೋಗಿ ಕೇಳ್ತಾರೆ, ನಿಮಗೆ ಈ ಕೇಸ್ ಮುಗಿಬೇಕು ಇವತ್ತೇ ಅಂತ. ಹೌದು ಅಂದರೆ ಇಷ್ಟು ಕೊಡಿ ಅಂತಾರೆ. ಹಣ ತಗೊಂಡು ಹೋಗಿ ಅಪೋಸಿಷನ್ ಹತ್ರ ಹೋಗಿ ಹೇಳ್ತಾರೆ, ನೀವು ಒಪ್ಪದೇ ಇದ್ದರೆ ಮಗಳನ್ನು ಕಿಡ್ನ್ಯಾಪ್ ಮಾಡ್ತೇವೆ, ಮಗಳನ್ನು ಕಿಡ್ನ್ಯಾಪ್ ಮಾಡ್ತೇವೆ, ಮಗಳನ್ನು ಮರ್ಡರ್ ಮಾಡ್ತೇವೆ ಅಂತ ಹೇಳಿಸ್ತಾರೆ. ಅವಾಗ ಒಪ್ಪಲೇಬೇಕಾಗ್ತದೆ. ಯಾವುದೇ ಒಂದು ಹುದ್ದೆಗೆ ಕೊಡಬೇಕಾದಂಥ ಸಂಭಾವನೆ ಕೊಡುವ ಶಕ್ತಿ ಸರ್ಕಾರದಲ್ಲಿ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಸುಮಾರು 7,000ಕ್ಕೂ ಜಾಸ್ತಿ ಕೋರ್ಟ್ಗಳನ್ನು, ಶಾಲೆಗಳನ್ನು ಮುಚ್ತಾರಂತೆ. ಇದನ್ನೆಲ್ಲ ನೋಡುವಾಗ ಯಾವ ರೀತಿಯಲ್ಲಿ ಮುಂದೆ ಜನರಿಗೆ ಸಹಾಯ ಆಗಬಹುದು ಅನ್ನೋದ್ರಲ್ಲಿ ಸಂಶಯ ಬರ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಎಂಬುದು ಸೇವೆಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಎಂಬುದು ಬಹಳ ಪ್ರಮುಖವಾದದ್ದು. ಸೇವಾ ಮನೋಭಾವ ಇಟ್ಟುಕೊಂಡು ಪ್ರವೇಶ ಮಾಡಬೇಕು. ಅದು ಬಿಟ್ಟು ದುಡ್ಡು ಮಾಡಲು ರಾಜಕೀಯಕ್ಕೆ ಬರಬಾರದು. ವಿಧಾನಸೌಧದಲ್ಲಿ ಕುಳಿತು ಮಾತನಾಡಬೇಕೇ ಹೊರತು ಹೊರಗೆ ಬಂದು ಮಾತನಾಡಬಾರದು. ಲಂಚ ತೆಗೆದುಕೊಳ್ಳುವಲ್ಲಿಯೂ ಕೆಲ ಅಧಿಕಾರಿಗಳು ಮಾಡರ್ನೈಸ್ ಆಗಿದ್ದಾರೆ. ಒಂದು ಜಾಗಕ್ಕೆ ನೇಮಕವಾಗಲು ಇತ್ತಿಷ್ಟು ಹಣ ಕೊಟ್ಟು ಬರುತ್ತಿದ್ದಾರೆ. ಆ ಬಂಡವಾಳ ಮಾಡಿಕೊಳ್ಳಲೇಬೇಕಾಗಿದೆ. ಇದಕ್ಕೆಲ್ಲ ಸಮಾಜವೇ ಕಾರಣವಾಗಿದೆ ಎಂದು ತಿಳಿಸಿದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ದುಷ್ಟರ ಸಂಹರಿಸಿ ಶಿಷ್ಟರ ರಕ್ಷಣೆ ಮಾಡಿದ ಪಂಚಶಕ್ತಿ ದೇವತೆಗಳಿಗೆ ಮಡಿಲು ತುಂಬಿದ ಊರು ದೇವರುಗಳ ತವರೂರು ದೇವರಮಳ್ಳೂರು ಗ್ರಾಮದಲ್ಲಿ ಗ್ರಾಮ ದೇವತೆ ಶ್ರೀ ಮಳ್ಳೂರಾಂಬಾ ದೇವಿಯ ಬ್ರಹ್ಮರಥೋತ್ಸವ ಡಿಸೆಂಬರ್ 4ರ ಗುರುವಾರ ಹುಣ್ಣಿಮೆಯಂದು ನಡೆಯಲಿದ್ದು, ಬ್ರಹ್ಮರಥೋತ್ಸವಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಹೊರವಲಯದಲ್ಲಿ ಗ್ರಾಮ ರಕ್ಷಣೆಗಾಗಿ ನೆಲೆ ನಿಂತ ಶ್ರೀ ಮಳ್ಳೂರಾಂಬಾ ದೇವಿಯ ಬ್ರಹ್ಮರಥೋತ್ಸವ ನಡೆಸಲು ಸಕಲ ಸಿದ್ಧತೆಗಳು ನಡೆದಿದೆ. ದೇವಾಲಯಕ್ಕೆ ಸುಣ್ಣ ಬಣ್ಣ ಬಳಿದು ತಳಿರು ತೋರಣಗಳನ್ನು ಕಟ್ಟಿ ಚಪ್ಪರ ಹಾಕಲಾಗಿದೆ. ಊರ ಪ್ರಮುಖ ಬೀದಿಗಳು ವಿದ್ಯುತ್ ದೀಪಗಳಿಂದ ಸಿಂಗಾರಗೊಳ್ಳುತ್ತಿವೆ. ಊರಲ್ಲಿನ ಎಲ್ಲ ದೇವಾಲಯಗಳು ಊರ ಚಾವಡಿ ತಳಿರು ತೋರಣಗಳಿಂದ ಕಂಗೊಳಿಸುತ್ತಿದೆ. ರಥೋತ್ಸವದ ತೇರನ್ನು ಶುಚಿಗೊಳಿಸಲಾಗುತ್ತಿದೆ. ಉತ್ಸವ ಮೂರ್ತಿಗಳನ್ನು ರಥೋತ್ಸವಕ್ಕೆ ಸಿದ್ಧಗೊಳಿಸಲಾಗುತ್ತಿದೆ. ಜನಪದದ ಇತಿಹಾಸದ ಕಥೆಗಳಲ್ಲಿ ಹೇಳುವಂತೆ ಅಂಬಾಸುರೆ ಎಂಬ ರಾಕ್ಷಸಿಯನ್ನು ಸಂಹರಿಸಲು ಶಕ್ತಿ ದೇವತೆಗಳನ್ನು ಆಹ್ವಾನ ಮಾಡಿಕೊಳ್ಳಲು 1,000 ಹೋಮಗಳನ್ನು ನೆರವೇರಿಸಿ ರಾಕ್ಷಸಿಯ ಸಂಹಾರದ ನಂತರ ಶಕ್ತಿ ದೇವತೆಯರಿಗೆ ಮಡಿಲು ತುಂಬಿದರೆಂಬುದು ಕ್ಷೇತ್ರದ ಇತಿಹಾಸವೆಂದು ಗ್ರಾಮಸ್ಥರು ಸ್ಮರಿಸಿಕೊಳ್ಳುತ್ತಾರೆ. ದ್ವಾಪರಯುಗದಲ್ಲಿ ಪಂಚಪಾಂಡವರಿಂದ ಸ್ಥಾಪನೆ ಮಾಡಿದ ಪಂಚಮಾತೃಕೆ ಅಮ್ಮನವರ ದೇವಸ್ಥಾನ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ನಂತರ ಬರುವ ಹುಣ್ಣಿಮೆ ದಿವಸ ಬ್ರಹ್ಮೋತ್ಸವ ನಡೀತೆ. ಅದ್ದೂರಿಯಾಗಿ 1000 ಜನ ಸೇರ್ತಾರೆ. ಈ ಒಂದು ಫಂಕ್ಷನ್ಗೆ 1 ವಾರ ನಡೆಯುತ್ತೈತೆ ದೀಪೋತ್ಸವ ಸಹಿತ. ಈ ರೀತಿಯಾಗಿ ಅದ್ದೂರಿಯಾಗಿ ನಡೆಯುವ ಬ್ರಹ್ಮೋತ್ಸವಕ್ಕೆ ಸಾರ್ವಜನಿಕರು ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಬರಬೇಕಂತ ಕೇಳ್ತಾರೆ. ಅಂಬಾಸುರೆಯ ಸಂಹಾರದ ಸಮಯದಲ್ಲಿ ಹೋಮ ದ್ರವ್ಯಗಳನ್ನು ಸಂಗ್ರಹಿಸಿಟ್ಟಿದ್ದ ಕಲ್ಲಿನ ಬಟಲುಗಳನ್ನು ದೇವರ ಮಳ್ಳೂರಲ್ಲಿ ಅಲ್ಲಲ್ಲಿ ಈಗಲೂ ಕಾಣಬಹುದು. ಬ್ರಹ್ಮರಥೋತ್ಸವದ ಅಂಗವಾಗಿ ಈಗಾಗಲೇ ದೇವಾಲಯದಲ್ಲಿ ನಾನಾ ಪೂಜೆ, ಪುನಸ್ಕಾರ, ಹೋಮ ಹವನಗಳು ಆರಂಭವಾಗಿವೆ. ಬ್ರಹ್ಮರಥೋತ್ಸವದ ನಂತರ 1 ವಾರದ ಕಾಲ ರಂಗೋಲಿ ಸ್ಪರ್ಧೆ, ಉಟ್ಲೋತ್ಸವ, ಉತ್ತಮ ತಳಿರು ರಾಸುಗಳ ಪ್ರದರ್ಶನ, ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಗುಡಿಬಂಡೆ ಪಟ್ಟಣದ ಪ್ರವಾಸಿ ಮಂದಿರದ
ಹಿಂಭಾಗದಲ್ಲಿ ಯಾದವ ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಕಟ್ಟಡ ಕಾಮಗಾರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಚಾಲನೆ ನೀಡಿದರು. ಗುಡಿಬಂಡೆ ಪಟ್ಟಣದಲ್ಲಿ ಯಾದವ ಸಮುದಾಯ ಭವನಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಗುಡಿಬಂಡೆ ತಾಲೂಕಿನಲ್ಲಿ ಯಾದವ ಸಮುದಾಯದ ಬಹುದಿನಗಳ ಬೇಡಿಕೆಯಂತೆ ಯಾದವ ಭವನ ನಿರ್ಮಾಣಕ್ಕಾಗಿ ಸರ್ಕಾರದಿಂದ 20 ಗುಂಟೆ ಜಮೀನನ್ನು ಮಂಜೂರು ಮಾಡಲಾಗಿದೆ. ಇದರೊಂದಿಗೆ ಕಟ್ಟಡ ಕಾಮಗಾರಿಗಾಗಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ 20 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ನಮ್ಮ ಗುಡಿಬಂಡೆ ತಾಲೂಕಿನಲ್ಲಿ ಗೊಲ್ಲಾ ಕಮ್ಯುನಿಟಿ ಜನಾಂಗದವರು ಅತಿ ಹೆಚ್ಚು ಇರೋದ್ರಿಂದ ನಮಗೊಂದು ಸಮುದಾಯ ಭವನ ಬೇಕು ಅಂತ ಕೇಳಿದ್ರು. ಇವತ್ತು ಅವ್ರಿಗೆ ಸರ್ಕಾರದಿಂದ 20 ಗುಂಟೆ ಜಮೀನು ಕೊಟ್ಟು ಅದರ ಜೊತೆಗೆ ನನಗೆ CM ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ಟಿದ್ದರು. ಅದರಲ್ಲಿ 20 ಲಕ್ಷ ರೂಪಾಯಿಗಳನ್ನು ಈ ಒಂದು ಭವನಕ್ಕೆ ಕೊಟ್ಟು ಮುಂದಿನ ದಿನಗಳಲ್ಲಿ ಗುಡಿಬಂಡೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಮುದಾಯಗಳಿಗೂ ಸಮಾನ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಅಗತ್ಯವಿರುವ ಕಡೆ ಭವನಗಳನ್ನು ನಿರ್ಮಿಸಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಯಾದವ ಸಮುದಾಯದ ಚಿಕ್ಕನಾರಾಯಣಪ್ಪ, ಗುರುಮೂರ್ತಿ, ವೆಂಕಟೇಶ್ ಸೇರಿದಂತೆ ತಾಲೂಕು ಗೊಲ್ಲ ಸಮುದಾಯದ ಮುಖಂಡರು ಇದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ವೀರಪಲ್ಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿರವರ 7ನೇ ವರ್ಷದ ಹನುಮ ಜಯಂತಿ ಹಾಗೂ ಅಖಂಡ ರಾಮಕೋಟಿ ಭಜನೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವೀರಪಲ್ಲಿ ಗ್ರಾಮದಲ್ಲಿನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಅಂಜನಿಸುತ ಫೌಂಡೇಶನ್ ಅಧ್ಯಕ್ಷ ಪ್ರದೀಪ್ ಆಂಜನೇಯ ರೆಡ್ಡಿರವರ ನೇತೃತ್ವದಲ್ಲಿ ಸ್ವಾಮಿರವರ 7ನೇ ವರ್ಷದ ಹನುಮಂತ ಜಯಂತಿ ವಾರ್ಷಿಕೋತ್ಸವ ಹಾಗೂ ಅಖಂಡ ರಾಮಕೋಟಿ ಭಜನೆ ಬುಧವಾರ ಅದ್ದೂರಿಯಾಗಿ ನಡೆಯಿತು. ಹನುಮ ಜಯಂತಿ ಅಂಗವಾಗಿ ಸ್ವಾಮಿರವರಿಗೆ ಬೆಳಗ್ಗೆಯಿಂದಲೇ ಅಭಿಷೇಕ, ಹೋಮ, ಹವನ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಸ್ವಾಮಿರವರಿಗೆ ವಿಶೇಷವಾಗಿ ಪಂಜುರ್ಲಿ ಅಲಂಕಾರ ಮಾಡಲಾಗಿತ್ತು. ಈ ದೇವತಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿರವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇನ್ನು ದೇವಾಲಯದ ಮುಂಭಾಗದಲ್ಲಿ ಭಕ್ತಾದಿಗಳಿಂದ ಮೂಡಿಬಂದ ಅಖಂಡ ರಾಮಕೋಟಿ ಭಜನೆ ಭಕ್ತಾದಿಗಳ ಮನ ಸೆಳೆಯಿತು. ಈ ಪೂಜಾ ಕಾರ್ಯಕ್ರಮದಲ್ಲಿ ವೀರಪಲ್ಲಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸ್ವಾಮಿರವರ ಕೃಪೆಗೆ ಪಾತ್ರರಾದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಬುಧವಾರ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ರೈತರು ಕೂಡ ರಕ್ತ ನೀಡಿ ಗಮನ ಸೆಳೆದರು. 40 ಯೂನಿಟ್ ರಕ್ತ ಸಂಗ್ರಹವಾಯಿತು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರವನ್ನು ಕಾಲೇಜಿನ ಪ್ರಿನ್ಸಿಪಲ್ ಡಾಕ್ಟರ್ ಮುರಳಿ ಆನಂದ್ ಉದ್ಘಾಟಿಸಿದರು. ತದನಂತರ ಮಾತನಾಡಿ, ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ದರೂ ಕೂಡ ಸಾಕಷ್ಟು ಮಂದಿಯಲ್ಲಿ ರಕ್ತದಾನ ಮಾಡುವ ಕುರಿತು ತಪ್ಪು ಅಭಿಪ್ರಾಯ ಮತ್ತು ತಪ್ಪು ಕಲ್ಪನೆಗಳು ಇವೆ. ರಕ್ತದಾನ ಕುರಿತು ಜಾಗೃತಿ ಮೂಡಿಸಿ ರಕ್ತದಾನ ಪ್ರಮಾಣವನ್ನು ಹೆಚ್ಚಿಸಬೇಕು. ದಿನದಿನಕ್ಕೂ ರಕ್ತದ ಬೇಡಿಕೆ ಹೆಚ್ಚುತ್ತಿದೆ, ಆದರೆ ಅದಕ್ಕೆ ತಕ್ಕಂತೆ ರಕ್ತದಾನದ ಪ್ರಮಾಣ ಹೆಚ್ಚದಿರುವುದು ಬೇಸರದ ಸಂಗತಿ ಎಂದರು. ಈ ದಿವಸ ನಮ್ಮ ಕಾಲೇಜಿನಲ್ಲಿ ರಕ್ತದ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ರಕ್ತ ಕೊಡೋದ್ರಿಂದ ಯಾರಿಗೆ ತುರ್ತಾಗಿ ರಕ್ತ ಬೇಕಾಗಿದೆ ಅವರಿಗೆ ರಕ್ತವನ್ನು ಪೂರೈಸಬಹುದಾಗಿದೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಸುತ್ತಮುತ್ತಲಿನಲ್ಲಿ ರಕ್ತದ ಅಗತ್ಯತೆ ಇದೆ. ಈ ನಿಟ್ಟಿನಲ್ಲಿ ರಕ್ತದ ಅಗತ್ಯತೆಯನ್ನು ಮನಗಂಡು ನಮ್ಮ ಕಾಲೇಜಿನಲ್ಲಿ ರಕ್ತದ ಅವಶ್ಯಕತೆಗೋಸ್ಕರ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶಿಬಿರದಲ್ಲಿ 40 ಯೂನಿಟ್ ರಕ್ತವನ್ನು ಸಂಗ್ರಹಿಸಲಾಯಿತು. ಹಸಿರು ಸೇನೆ ರೈತ ಸಂಘದ ಸದಸ್ಯರು, ರೈತರು ರಕ್ತದಾನ ಮಾಡಿ ಗಮನ ಸೆಳೆದರು. ರಕ್ತದಾನ ಶಿಬಿರದ ಸಂಘಟನಾ ಸಂಚಾಲಕ ಡಾಕ್ಟರ್ ಶಫಿ ಅಹಮದ್, ಸಂಚಾಲಕಿ ಡಾಕ್ಟರ್ ಎಂ ಸುನೀತಾ, ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಎನ್ವಿ ಆದಿನಾರಾಯಣಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಜಿಲ್ಲಾ ಉಪಾಧ್ಯಕ್ಷ ಮುನಿನಂಜಪ್ಪ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ
ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ.